ಅದು ಸಂತೋಷ್ ಬಾವ್ ಅವರು ಮಾವನ ಹತ್ರ ಹಂಗೆ ನಡ್ಕೊಂಡ್ರಲ್ಲ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಅವ್ರ ಹತ್ರ ಜಗಳಕ್ಕೆ ಹೋಗಿದ್ರು. ಮಾವ ಅವ್ರು ಬೇಜಾರಾಗಿದ್ದಾರೆ ಅಂತ ಇವರು ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದಾ ವೆಂಕಿ, ಒಳ್ಳೆ ಕೆಲಸ ಮಾಡಿದೆ. ಇವ್ರನ್ನ ಯಾರು ಹೇಳೋರು ಕೇಳೋರು ಇಲ್ಲ ನೋಡು, ಅದು ಇಷ್ಟಕ್ಕೆಲ್ಲ ಕಾರಣ. ಹಾಂ ಸಿತು ಅವರೇ. ಮೇಡಮ್ ಅವರೇ, ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಬಂದವ್ರೆ. ನಮ್ಮದು IT ಫೈಲ್ ಆಗಿರೋ ಎಲ್ಲ ಡೀಟೇಲ್ಸ್ ತಗೊಂಡು ಮನೆ ತಕ್ಕ ಬಂದ್ಬಿಡಿ. ಅಪ್ಪಾಜಿ ಬರೋ ಕೇಳವ್ರೆ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟಾಗಿ ಸಿದ್ದು ಅವ್ರ ಮನೆಗೆ ಹೋಗಿ ಬರಬೇಕು. ನಾನು ಹೊರಡ್ತೀನಿ. ಹಾಂ, ಬಾ ಚೆಲ್ವಿ, ಅಡುಗೆ ಕೆಲಸ ನೋಡೋಣ. ಇದ್ದಿದ್ದೆ. ಹಾಂ ಅಕ್ಕ. ಏನೂ ಆಗಲ್ಲ ಕಣ್, ಸುಮ್ಮನಿರುವ. ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿಯ. ಹೇಳಿ ಸರ್, ಇಷ್ಟೆಲ್ಲ ಪ್ರಾಪರ್ಟೀಸು, ಒಡವೆಗಳು, ಕ್ಯಾಶು ಇದೆಲ್ಲ ಹೇಗೆ ಬಂತು? ನೋಡಿ, ಈಗ ನಾನೇನು ಹೇಳಿದ್ರು ನೀವು ನಂಬಲ್ಲ. ಆಡಿಟರ್ ಆಫೀಸಿಂದ ನಮ್ಮ ಅಕೌಂಟೆಂಟ್ ಬರ್ತಾರೆ, ಅವರೇ ಎಲ್ಲ ಹೇಳ್ತಾರೆ ನಿಮಗೆ. ಹೀಗೆಲ್ಲ ಹೇಳಿದ್ರೆ ನಾವು ನಂಬಲ್ಲ. ಅವರು ಬರೋವರೆಗೂ ನಾವು ಪ್ರಶ್ನೆ ಮಾಡಬೇಕಲ್ಲ. ನೋಡಿ ಸರ್, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟವ್ರೆ. ಇಲ್ಲಿರೋ ಯಾವುದೂ ನಾವು ಅಕ್ರಮವಾಗಿ ಸಂಪಾದನೆ ಮಾಡಿರೋದಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಕ್ಕೆ IT ಫೈಲ್ ಮಾಡಿ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಮಡಗಿದ್ದೀವಿ. ನೀವು ಸುಮ್ಮನೆ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ. ನೋಡಿ ಸರ್, ನಾವು ಸುಮ್ಮನೆ ಯಾರಿಗೂ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಮಗೆ ಮಾಹಿತಿ ಬಂದಮೇಲೆ ನಾವು ಇಲ್ಲಿಗೆ ಬಂದಿರೋದು. ವಾರಂಟ್ ಕೂಡ ತಂದಿದ್ದೀವಿ ಸರ್. ವಾರಂಟ್ ಕೊಡಿ ಅವ್ರಿಗೆ. ರೀ ಸ್ವಾಮಿ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ನಿಮ್ಗೇನು ತೊಂದರೆ ಆಗಲ್ಲ. ಆದರೆ ನಮ್ಮ ಅಕೌಂಟೆಂಟ್ ಬರೋ ತನಕ ನೀವು ಸ್ವಲ್ಪ ಕಾಯಲೇಬೇಕಾಗ್ತದೆ. ಸರಿ, ಹಾಗಾದ್ರೆ ರೀ ಹೇಳ್ಬಿಟ್ಟು ಬರ್ಬೇಕು ತಾನೆ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಈ ಮನೇಲಿ ಇರೋದೇ ನಾವಿಬ್ರು, ಹೆದರ್ಕೊಳ್ಳೋ ಅವಶ್ಯಕತೆ ಏನಿದೆ? ಯಾರಿಗ್ ಗೊತ್ತು, ನಮಗ್ ಗೊತ್ತಿಲ್ಲದೆ ಯಾರಾದ್ರೂ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ರೆ? ಸಾಧ್ಯನೇ ಇಲ್ಲ. ಈ ಮನೆ ಒಳಕ್ಕೆ ನನ್ನ ಕಣ್ ತಪ್ಪಿಸಿ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿನೇ ಬಿಡಿ. ಆದ್ರೂ ಎಲ್ಲ ನಾವ್ ಅನ್ಕೊಂಡಾಗೆ ಆಗಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬಿಡ್ಬೋದು. ಅದೇ ಹೇಳ್ತಾರಲ್ಲ, ನಾ ಬಯಸದೆ ಒಂದು, ದೇವ್ರ ಬಯಸದೆ ಇನ್ನೊಂದು ಅಂತ. ಹಾಗೆ ಚಿನ್ನು ಮರಿ, ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಿ? ನಾವು ಬೇರೆಯವ್ರಿಗೆ ಕೆಡಕು ಮಾಡದೆ ಹೋದ್ರೆ ನಮ್ಗೂ ಕೆಟ್ಟದಾಗಲ್ಲ ಅಲ್ವಾ? ನಂಗೆ ಯಾಕೋ ಆ ಮಾತಿನ ಬಗ್ಗೆ ನಂಬಿಕೆನೆ ಹೋಗ್ಬಿಟ್ಟಿದೆ ರೀ. ಅಕ್ಕ ಯಾರೇ ಕೆಟ್ಟದ್ ಬಯಸಿದಾಳೆ ಹೇಳಿ? ಅವಳಿಗೆ ಯಾಕೆ ಹೀಗೆಲ್ಲ ಆಯ್ತು? ಅದೆಲ್ಲ ಹಣೆ ಬರಹ ಚಿನ್ನು ಮರಿ. ಆದ್ರೂ ಇವಾಗ ನಿಮ್ಮ ಅಕ್ಕಂಗೆ ಕೆಟ್ಟದಾಗ್ತಿದೆ ಅಂತ ಯಾಕೆ ಅನ್ಕೋತಾ ಇದ್ದೀರಿ ನೀವು? ಭಗವಂತ ಯಾವುದೋ ಒಳ್ಳೆ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಿರ್ಬೋದಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ. ಏನು ಒಳ್ಳೇದೋ ಏನೋ, ಒಟ್ನಲ್ಲಿ ತಾಳಿ ಕಟ್ಟಿರೋನ್ ಯಾರು ಅಂತ ಸಿಕ್ಕಿದ್ರೆ ಸಾಕಾಗಿದೆ ಈಗ. ಸರಿ ಸರಿ, ನೀವು ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗ್ಬನ್ನಿ. ಜೋಪಾನ. ಏನ್ರಿ ಹೋದವ್ರು ವಾಪಸ್ ಬರ್ತಿದ್ದೀರಾ? ನಿಮ್ಮನ್ನು ಬಿಟ್ಟು ಆಫೀಸ್ ಕಡೆ ಹೋಗ್ಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ಚಿನ್ನು ಮರಿ. ಅದಕ್ಕೆ ಮುದ್ದು ಮಾಡಿಸ್ಕೊಳ್ಳೋಣ ಅಂತ ವಾಪಸ್ ಬಂದ್ಬಿಟ್ಟೆ. ಮುದ್ದು ಒಂಥರ ಸ್ವೀಟ್ ತರ, ಜಾಸ್ತಿ ಹಾಕ್ಬಿಟ್ರೆ ವಾಕರಿಕೆ ಬರುತ್ತೆ. ಸಾಕು, ಇವಾಗ ಹೋಗಿ. ಹಾಗೆಲ್ಲ ಏನೂ ಇಲ್ಲ. ನೀವು ನನಗೆ ದಿನ ಪೂರ್ತಿ ಮುದ್ದು ಮಾಡ್ತಾ ಇದ್ರು ನನಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನ್ರಿ ಇದು ಬೆಳಗ್ಗೆ ಬೆಳಗ್ಗೆ? ಹೊರಡಿ ಸುಮ್ಮನೆ. ಚಿನ್ನು ಮರಿ, ನಿಮ್ ಥರ ಸಕ್ಕರೆ ಗೊಂಬೆ ಪಕ್ಕದಲ್ಲಿರೋವಾಗ ನಾವು ರೊಮ್ಯಾಂಟಿಕ್ ಆಗಿ ಇಲ್ಲದೆ ಹೋದ್ರೆ ಎಲ್ಲನೇ ಇರೋದಿಲ್ಲ. ಬಿಟ್ರೆ ನೀವು ಹೀಗೆ ಹೇಳ್ತಾನೆ ಇರ್ತೀರಾ. ಇವತ್ತಿಗೆ ಸಾಕು, ಸಂಜೆ ನೀವು ಬರ್ತೀರಲ್ಲ ಅವಾಗ ಎಷ್ಟು ಕೇಳಿದ್ರು ಮಾಡ್ತೀನಿ. ಹೋಗಿ. ಸರಿ ಸರಿ ಸರಿ,
ಜೋಪಾನ. ಬಾಯ್. ಬಾಯ್. ಮಾವ ಮಾವ ಯಾಕೆ ಮಾವ ಅವ್ರು ಏನೇ ಮಾತಾಡಿದ್ರು ನೀವು ಅನ್ನಿಸ್ಕೊಂಡು ಸುಮ್ಮನೆ ಇರ್ತೀರಾ? ದೊಡ್ಡವರು ನೀನು. ಅವ್ರು ಹಾಗೆಲ್ಲ ಮಾತಾಡೋವಾಗ ಗದರಿಸಿ ಹೇಳಿದಿದ್ರೆ ಇಷ್ಟೆಲ್ಲ ಆಡ್ತಿರ್ಲಿಲ್ವೇನು? ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ನೀವು ಮಾತ್ರ ಸಮಾಧಾನವಾಗಿ ಉತ್ತರ ಕೊಡ್ತೀರಾ. ಯಾಕೆ ಮಾವ? ನಾನು ನಿಮ್ಮತ್ತೆ ಮದುವೆ ಆದಾಗ ಸುಮಾರು ವರ್ಷ ಆದರೂ ನಾವು ಮಕ್ಕಳಾಗಲಿಲ್ಲ. ಆಗ ಒಂದು ಆಶ್ರಮದಿಂದ ವೆಂಕಿನ ಕರ್ಕೊಂಡು ಬಂದ. ಅವನು ಬಂದು ಕಾಲ್ಗುಣ, ಆಮೇಲೆ ಇವನು ಹುಟ್ಟಿದ. ನಮ್ಮ ಸಂತೋಷ ದುಪ್ಪಟ್ಟ ಆಯಿತು ಅಂತ ಇವನಿಗೆ ಸಂತೋಷ ಅಂತ ಹೆಸರು. ಜೊತೆಗೊಂದು ಹೆಣ್ಮಗು ಹುಟ್ಟಿತು. ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಅವಳಿಗೆ ಮಂಗಳ ಅಂತ ಹೆಸರಿಟ್ಟೆ. ಆದರೆ ಇವರಿಬ್ಬರು ಮಾತು ನಡೆ ನುಡಿ ಎಲ್ಲ ಒಂದೇ ಥರ ಆಗೋಯ್ತು. ಬಾಯಿ ಬಿಟ್ಟರೆ ಹೊರಟು, ಮಾತಾಡಿದ್ರೆ ಬೇರೆಯವ್ರಿಗೆ ನೋವು ಮಾಡೋದೇ ಆಗೋಯ್ತು. ಹಾಗಂತ ನೀವು ಹೀಗೆ ಸುಮ್ಮನೆ ಇದ್ರೆ ಅವರು ಏನೇನೋ ಮಾತಾಡ್ತಾರೆ ಮಾವ. ಹೇಳೋದಕ್ಕೇನು ಚಿಕ್ಕವರಾಗಬೇಡ. ಇಷ್ಟು ದೊಡ್ಡವರಾಗಿ ಬೆಳೆದ್ಮೇಲೆ ಏನಂತ ಹೇಳೋದು? ಈಗ ಏನು ಹೇಳಿದ್ರು ನಮ್ಮ ಮಾತು ಅವ್ರ ಕಹಿನೇ. ಆದರೆ ಇವ್ರ ಮಕ್ಕಳು ಬೆಳೆದು ದೊಡ್ಡವರಾಗಿ ಇವ್ರ ಮಾತಿಗೆ ಮರು ಉತ್ತರ ಕೊಡ್ತಾರಲ್ಲ, ಆವತ್ತು ಅಪ್ಪ ಅಮ್ಮ ನೋವೇನು ಅಂತ ಗೊತ್ತಾಗುತ್ತೆ. ಏನೋ ಮಾವ, ನಿಮ್ಮಂಥ ಒಳ್ಳೆ ಅಪ್ಪ ಅಮ್ಮಂದ್ರ ಹೊಟ್ಟೆಲ್ ಹುಟ್ಟೋದಿಕ್ಕೂ ಪುಣ್ಯ ಮಾಡಿರ್ಬೇಕು.